ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಹಿರಿಯ ಪತ್ರಕರ್ತ, ಸಾಹಿತಿ, ಲೇಖಕ, ಚಿಂತಕ, ಪ್ರಗತಿಪರ ಕೃಷಿಕ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ನರೇಂದ್ರ ರೈ ದೇರ್ಲಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ರಾಮದಾಸ್ ಶೆಟ್ಟಿ ವಿಟ್ಲಾರ್ ಅವರ ಅಧ್ಯಕ್ಷತೆಯಲ್ಲಿ ಕೆಯೂರು ದೇರ್ಲದಲ್ಲಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲಾರ್ ಅವರ ಸ್ವಗೃಹದಲ್ಲಿ ಸಂಜೆ ಜರುಗಿತು. ಕಾರ್ಯಕ್ರಮದಲ್ಲಿ ಪುತ್ತೂರಿನ ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ, ಸಹಕಾರ ರತ್ನ ದಂಬೆಕಾನ ಸದಾಶಿವರಯ್ಯವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾರ್ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಜಿಲ್ಲಾ ಗೌರವಾಧ್ಯಕ್ಷರು, ಸುಳ್ಯ ಸುದ್ದಿ ಪತ್ರಿಕೆಯ ಸಂಪಾದಕರೂ ಆಗಿರುವ ಹರೀಶ್ ಬಂಟ್ವಾಳ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸನ್ಮಾನಿತ ಡಾಕ್ಟರ್ ನರೇಂದ್ರ ರೈ ದೇರ್ಲಾರ್ ಅವರ ಪತ್ನಿ ಪವಿತ್ರ, ಸಹೋದರರಾದ ಪ್ರಗತಿಪರ ಕೃಷಿಕರಾದ ಚೆನ್ನಪ್ಪ ರೈ ದೇರ್ಲಾ, ಅಮರನಾಥ್ ರೈ ದೇರ್ಲಾ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಶಿವರಾಮ್ ರೈ ಇಳಂತಾಜೆ, ರಂಜನ್ ರೈ ದೇರ್ಲಾ, ಉದ್ಯಮಿ ಗೌತಮ್ ಶೆಟ್ಟಿ ಕೊಲ್ಯ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಜರ್ನಲಿಸ್ಟ್ ಯೂನಿಯನ್ ಉಪಾಧ್ಯಕ್ಷ ಜ್ಯೋತಿ ಪ್ರಕಾಶ್ ಪುಣಚ, ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮೊರಾಸ್ ಮೊಟ್ಟೆತಳ್ಕ, ಕಾರ್ಯದರ್ಶಿ ಹೇಮಾ ಜಯರಾಮ್, ಕೋಶಾಧಿಕಾರಿ ಪ್ರಜ್ವಲ್ ಕೋಟ್ಯಾನ್, ಸದಸ್ಯರಾದ ಪ್ರಭಾಕರ್ ಅಮೈ, ರಕ್ಷಿತಾ, ರಾಜೇಶ್, ಶಶಿಧರ್ ನೆಕ್ಕಿಲಾಡಿ, ಮಧುಶ್ರೀ, ಸುಬನಾ, ಯಕ್ಷಿತ್, ಜಯಪ್ರಕಾಶ್ ಬದಿನಾರು, ಜಗದೀಶ್ ಕಜೆ, ಉಮೇಶ್ ಸಹಿತ ಹಲವರು ಉಪಸ್ಥಿತರಿದ್ದರು. ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಸ್ಥಾಪಕ ಅಧ್ಯಕ್ಷ ಹಾಗೂ ಬೆಳ್ತಂಗಡಿ ಸುದ್ದಿ ಸಂಪಾದಕ ಸಂತೋಷ್ ಕುಮಾರ್ ಶಾಂತಿನಗರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕವಿತಾ ಮಾಣಿ ಸ್ವಾಗತಿಸಿ, ಜೊತೆ ಕಾರ್ಯದರ್ಶಿ ಚಿನ್ಮಯ ಕೃಷ್ಣ ವಂದಿಸಿದರು. ಅಶ್ವಿನಿ ಪಿರುವಾಯಿ ಕಾರ್ಯಕ್ರಮ ನಿರೂಪಿಸಿದರು. ಪುಸ್ತಕ ಮಳಿಗೆಯಲ್ಲಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವ ಪ್ರತಿಷ್ಠಿತ ಎಸ್ಎಲ್ವಿ ಬುಕ್ ಹೌಸ್ ಸಂಸ್ಥೆಯ ವತಿಯಿಂದ ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಕಾರ್ಯಕಾರಿಣಿ ಸದಸ್ಯರಿಗೆ ಲ್ಯಾಪ್ಟಾಪ್ ಬ್ಯಾಗ್ ಅನ್ನು ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರಿಂದ ವಿತರಿಸಲಾಯಿತು. ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಘಟಕದ ಆಶ್ರಯದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ನರೇಂದ್ರ ದೇರ್ಲಾರ್ ಅವರ ಮನೆಯಲ್ಲಿ ನಾವೆಲ್ಲರೂ ಕೂಡ ಸೇರಿರುವಂತಹ ಎಲ್ಲ ಗುರು ಹಿರಿಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರನ್ನ ವೇದಿಕೆಯತ್ತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮದಾಸ್ ಶೆಟ್ಟಿ ಅವರನ್ನ ವೇದಿಕೆಯತ್ತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಹಿರಿಯ ಸಾಹಿತಿ, ಪತ್ರಕರ್ತರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸುವವರು ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕರು, ಹಿರಿಯರು ಆದಂತಹ ದಂಬೆಕಾನ ಸದಾಶಿವರಯ್ಯ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ವೇದಿಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರು ಅತಿಥಿಯಾಗಿ ನಮ್ಮ ಜೊತೆಗೆ ಇರುವವರು ಹರೀಶ್ ಬಂಟ್ವಾಳ ಸರ್, ಗೌರವಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಗೌರವಾಧ್ಯಕ್ಷರಾಗಿರುವಂತಹ ಹರೀಶ್ ಬಂಟ್ವಾಳ ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯತ್ತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ ಸರ್, ಅದೇ ರೀತಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು ಜ್ಯೋತಿ ಪ್ರಕಾಶ್ ಪುಣಚ, ಕಾರ್ಯದರ್ಶಿ ಹೇಮಾ ಜಯರಾಮ್ ಇವರ ಉಪಸ್ಥಿತಿಯನ್ನ ಗೌರವಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ಹಾಗೂ ಸಂಘದ ಪದಾಧಿಕಾರಿಗಳನ್ನ ಸ್ವಾಗತಿಸಬೇಕಾಗಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾಗಿರುವಂತಹ ಕವಿತಾ ಮಾಣಿ ಇವರಲ್ಲಿ ಕೇಳಿಕೊಳ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಮದಾಸ್ ಇವರನ್ನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಹಿರಿಯ ಪತ್ರಕರ್ತರಾದಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ರಾಯಲ್ ಸೌಹಾರ್ದ ಸಹಕಾರಿ ಸಂಘ ಪುತ್ತೂರು ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ದಂಬೆಕಾನ ಸದಾಶಿವರಯ್ಯ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಜೊತೆಗೆ ಜರ್ನಲಿಸ್ಟ್ ಯೂನಿಯನ್ ನ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಹರೀಶ್ ಬಂಟ್ವಾಳ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಜ್ಯೋತಿ ಪ್ರಕಾಶ್, ಜೊತೆಗೆ ನಿರೂಪಕಿಯಾಗಿರುವಂತಹ ಹೇಮಾ ಜಯರಾಮ್ ರೈ, ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರಾಸ್ತಾವಿಕವಾಗಿ ನಮ್ಮ ಸಂಘದ ಕೆಲವೊಂದು ವಿಚಾರಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಶಾಂತಿನಗರ ಇವರನ್ನ
ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಹಿರಿಯರೇ, ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ದೊಡ್ಡ ವ್ಯಕ್ತಿಯನ್ನ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ. ನಮ್ಮದು ಮನಸ್ಸು ದೊಡ್ಡದಿದೆ, ಹಾಗಾಗಿ ದೊಡ್ಡ ವ್ಯಕ್ತಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ಆದ್ರೆ ಜನರು ನಾವು ತುಂಬಾ ಸಣ್ಣವರಿದ್ದೇವೆ. ಕಾರ್ಯಕ್ರಮ ಕೂಡ ಅತ್ಯಂತ ಸಣ್ಣದಾದ ಕಾರ್ಯಕ್ರಮ. ಜರ್ನಲಿಸ್ಟ್ ಯೂನಿಯನ್ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. ನಮ್ಮ ಕರ್ನಾಟಕದಲ್ಲಿ ಒಂದು ಸಕ್ರಿಯವಾಗಿ 3 ಪತ್ರಕರ್ತರ ಸಂಘ ಇದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ಕರ್ನಾಟಕ ಪತ್ರಕರ್ತರ ಸಂಘ ಇದೆ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದೆ. ನಾವೆಲ್ಲ ನಮ್ಮ ಗುರುಗಳ ಹರೀಶ್ ಬಂಟ್ವಾಳರು ನಾವೆಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕೆಲಸ ಮಾಡಿದ್ರು ಸ್ವಲ್ಪ ಸಮಯ. ಅನಂತರ ಕೆಲವೊಂದು ಸಂದರ್ಭದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ನಾವು ಪ್ರತ್ಯೇಕವಾಗಿ ಒಂದು ಸಂಘಟನೆಯನ್ನು ಮಾಡಿಕೊಳ್ಬೇಕು ಅನ್ನುವಂತ ಪ್ರಸ್ತಾಪ ಬಂದಿತ್ತು. ಅದು ಕಾರಣ ಏನು ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಪತ್ರಕರ್ತರಿಗೆಲ್ಲ ಅವರು ಪತ್ರಕರ್ತರು ಮಾತ್ರ ಅವರನ್ನ ಸದಸ್ಯರಾಗಿ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು. ಅಲ್ಲಿ ಒಂದು ಪತ್ರಿಕೆಯಿಂದ ಇಬ್ಬರು, ಒಂದು ಟಿವಿಯಿಂದ ಇಬ್ಬರು ಅನ್ನುವಂತ ಲಿಮಿಟೇಷನ್ಸ್ ಇರ್ತದೆ. ಆದ್ರೆ ಪತ್ರಕರ್ತರು ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು ಬರೆಯುವವರು ಅಥವಾ ಟಿವಿಯಲ್ಲಿ ಕಾಣುವವರು ಮಾತ್ರ ಅಲ್ಲ. ಒಂದು ಪತ್ರಿಕಾ ಸಂಸ್ಥೆಯಲ್ಲಿ, ಟಿವಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವ್ರು ಇರ್ತಾರೆ, ಸಂಶ್ಲೇಷಣೆ ವಿಭಾಗದಲ್ಲಿ ಇರ್ತಾರೆ, ಜಾಹೀರಾತು ವಿಭಾಗದಲ್ಲಿ ಇರ್ತಾರೆ, ಕಂಪ್ಯೂಟರ್ ವಿಭಾಗದಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಒಂದು ಸಂಘಟನೆ ಬೇಕು, ಅವರಿಗೆ ಒಂದು ಭದ್ರತೆ ಬೇಕು, ಅವರಿಗೆ ಒಂದು ಸಂಘಟನಾತ್ಮಕವಾಗಿ ಸಮಾಜದಲ್ಲಿ ತೊಡಗಿಸಿಕೊಳ್ಳುವಂತ ಉದ್ದೇಶ ಬೇಕು ಅನ್ನುವಂಥದ್ದು ನೋಡಿದಾಗ ಜರ್ನಲಿಸ್ಟ್ ಯೂನಿಯನ್ ನಲ್ಲಿ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ನಮ್ಮ ಹರೀಶ್ ಬಂಟ್ವಾಳರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ನಮ್ಮ ನೇತೃತ್ವದಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದೆವು. 5-6 ವರ್ಷದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಬೇರೆ ಪತ್ರಿಕೆಯವರು, ಪತ್ರಿಕಾ ಸಂಘಟನೆಯವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರ ಸಂಘದ ಸದಸ್ಯರಿಗೆ ಸಮಸ್ಯೆ ಆದ್ರೆ ಮಾತ್ರ ಅವರು ಸ್ಪಂದಿಸುವುದು ಅಥವಾ ಒಂದು ಖಂಡನ ಸಭೆ ಮಾಡುವಂತ ಒಂದು ಸಂಸ್ಕೃತಿಯನ್ನು ಮಾಡಿಕೊಂಡಿದ್ದಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಯಾವುದೇ ಪತ್ರಕರ್ತರಿಗೆ ಸಮಸ್ಯೆ ಆದ್ರೆ ನಾವು ಅದರ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಹೋರಾಟವನ್ನು ಮಾಡಿದ್ದೇವೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾ ಪತ್ರಕರ್ತರ ಸಂಘಟನೆಯನ್ನು ಸೇರಿಸಿಕೊಂಡು ಅವರಿಗೆ ನಾವು ಕಿಟ್ ಕೊಡುವಂತ ಹೇಳ್ತೇವೆ. ನಾವು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನೋಡಿದಾಗ ಆ ಸಂಘದವರಿಗೆ ಮಾತ್ರ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆದ್ರೆ ನಾವು ಜರ್ನಲಿಸ್ಟ್ ಯೂನಿಯನ್ ಅವರು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಗೆ ಎಲ್ಲರೂ ಪತ್ರಕರ್ತರು ನಮ್ಮವರೇ ಅನ್ನುವಂತ ರೀತಿಯಲ್ಲಿ ನಾವು ಸ್ಪಂದಿಸಿದ್ದೇವೆ. ಕಳೆದ ವರ್ಷ ಕೂಡ ಪತ್ರಿಕಾ ದಿನಾಚರಣೆ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದೇವೆ, ಉಪನ್ಯಾಸವನ್ನು ಕೊಡುವುದು. ಆ ಸಂದರ್ಭದಲ್ಲಿ ನಾವು ಹಿರಿಯ ಪತ್ರಕರ್ತರು ಪುತ್ತೂರಿನಲ್ಲಿ ಪ್ರೊಫೆಸರ್ ವಿ ಬಿ ಅರ್ತಿಕಾಜೆ ಅವರನ್ನ ಗೌರವಿಸಿದ್ದೇವೆ. ಈ ವರ್ಷ ನಾವು ಪತ್ರಿಕಾ ದಿನಾಚರಣೆ ಆ ರೀತಿ ಮಾಡುವಂಥದ್ದಲ್ಲ, ಬೇರೆ ಅದೆಲ್ಲರೂ ಮಾಡ್ತಾರೆ. ಆದ್ರೆ ಒಂದು ವಿಶಿಷ್ಟವಾಗಿ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಭೆ ನಾವು ವೇದಿಕೆಯಲ್ಲಿ ಮಾಡುದು, ಸಭಾಂಗಣದಲ್ಲಿ ಮಾಡೋದಕ್ಕಿಂತ ಒಬ್ಬ ಪತ್ರಕರ್ತರನ್ನು ಮನೆಗೆ ಹೋಗಿ ಗೌರವಿಸುವಂತ ಕಾರ್ಯಕ್ರಮ ಮಾಡಿಕೊಂಡು, ನಮ್ಮ ಪುತ್ತೂರು ಜರ್ನಲಿಸ್ಟ್ ಯೂನಿಯನ್ ಸುಮಾರು 35 ಜನ ಇದ್ದಾರೆ ನಿಮ್ಮಲ್ಲಿ. ಅವರನ್ನ ನಾವು ಒಟ್ಟು ಸೇರಿಸಿಕೊಂಡು ಒಂದು ಪತ್ರಕರ್ತರ ಮನೆಗೆ ಹೋಗಿ ಗೌರವಿಸುವ ಅಂತ ಹೇಳಿದಾಗ, ಫಸ್ಟ್ ಮತ್ತು ಲಾಸ್ಟ್ ಒಂದೇ ಹೆಸರು ಬಂದ ದಿವಸ ಡಾಕ್ಟರ್ ನರೇಂದ್ರ ಫಸ್ಟ್ ಹೆಸರು ಪ್ರಸ್ತಾಪ ಮಾಡಿದ್ರೆ ಅದು ಓಕೆ ಆಯ್ತು. ಯಾಕೆ ಆಯ್ತು ಅಂತ ಹೇಳಿದ್ರೆ, ಒಬ್ರು ಪತ್ರಕರ್ತರಾಗಿ ತರಂಗ ಪತ್ರಿಕೆಯ ಉಪಸಂಪಾದಕರಾಗಿ ಕೆಲಸ ಮಾಡಿರುವಂಥವ್ರು, ಒಬ್ಬ ಪ್ರಗತಿಪರ ಚಿಂತಕರು, ಒಬ್ಬ ಕ್ರಿಯಾಶೀಲ ಲೇಖಕರು, ಒಂದು ಸಮಾಜವನ್ನು ಎಚ್ಚರಿಸುವಂತ ಲೇಖನ ಬರಹವನ್ನು, ಒಬ್ಬರು ಪ್ರಗತಿಪರ ಶಿಕ್ಷಕರು, ಜೊತೆಗೆ ನಮ್ಮಂತ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಿರುವಂತ ಒಬ್ಬರು ಉಪನ್ಯಾಸ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತ ವ್ಯಕ್ತಿ, ಪತ್ರಿಕಾ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ನರೇಂದ್ರ ಇದೆ ಅನ್ನೋ ನಾವೆಲ್ಲರೂ ಬಹಳಷ್ಟು ಖುಷಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ರಾಮದಾಸ್ ಹೇಳುವಾಗ ನಾನು ಹೇಳಿದೆ, ನಮ್ಮ ಚಾಯ್ಸ್ ದೇವಲ್ಲ ಅವರು, ಆದ್ರೆ ಅವರು ಹೋಗ್ತಾರ ಅನ್ನೋದನ್ನು ಅವರ ಹತ್ರ ನಾನು ಸನ್ಮಾನ ತಗೊಳ್ಳೋದಿಲ್ಲ, ಹಾಗೆ ಏನಾದ್ರು ಗೊತ್ತಿಲ್ಲ ಪತ್ರಕರ್ತರು ಅದನ್ನು ನೀವು ತಿಳ್ಕೊಂಡು ಹೇಗೆ 2 ನಿಮಿಷದಲ್ಲಿ ಅವರು ಫೋನ್ ಮಾಡಿದ್ರು. ನಮಗೆ ಎಷ್ಟು ಖುಷಿಯಾಗಿದೆ ಅಷ್ಟೇ ಖುಷಿಯಾಗಿದೆ. ದೇವರ ಅವ್ರಿಗೆ ಒಪ್ಪಿಕೊಂಡಿದ್ದಾರೆ, ಸಣ್ಣ ಕಾರ್ಯಕ್ರಮ ನನ್ನ ಮನೆಗೆ ಬನ್ನಿ ಉದ್ದಿಗೆಲ್ಲ ಮಾಡಿದ್ದಾರೆ. ಹಾಗಾಗಿ ನಾವು ಅವರಲ್ಲಿ ಮಾಡಬೇಕು ಕಾರ್ಯ ವ್ಯವಸ್ಥೆಯಲ್ಲಿ ಆಗಿಲ್ಲ ಸನ್ಮಾನ. ಹಾಗಾಗಿ ಒಳ್ಳೆಯ ಶುಭ ವಾತಾವರಣ, ನಮ್ಮೆಲ್ಲರ ಮನಸ್ಸಿಗೆ ಖುಷಿಯಾಗಿದೆ. ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಬೇರೆ ನಾವು ಸನ್ಮಾನಿಸಿದ ಅತ್ಯಂತ ಸಂತೋಷ ಪಡ್ತೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಪತ್ರಿಕಾ ಮಾಧ್ಯಮದಲ್ಲಿ ಸೇರ್ಪಡೆ ಮಾಡುವಂಥ ಕಾರ್ಯಕ್ರಮ ಇದೆ. ಅದನ್ನು ಕೂಡ ರಾಮದಾಸ್ ಹೇಳಿದೆ. ಡಾಕ್ಟರ್ ದೇವಸರು ಒಟ್ಟುಗೊಳ್ತಾರೆ ಮತ್ತು ಒಟ್ಟುಗೊಳ್ಬೇಕು. ನಮ್ಮ ಜರ್ನಲಿಸ್ಟ್ ಯೂನಿಯನ್ನ ಒಬ್ಬ ಗೌರವ ಸಲಹೆಗಾರರಾಗಿ ಅವರನ್ನು ನೇಮಕ ಮಾಡಬೇಕು, ಅವರನ್ನು ಸಂಘಕ್ಕೆ ಸೇರಿಸಿಕೊಳ್ಬೇಕು ಅಂತ ನಾವು ತಿಳಿದುಕೊಳ್ತೇವೆ. ಯಾಕೆ ಪ್ರೊಫೆಸರ್ ವಿ ಬಿ ಅರ್ತಿಕಾಜೆ ಅಂಬೇಡ್ಕರ್ ವಿದ್ಯಾಲಯದ ಅದು ಒಟ್ಟಿಗೆ ದೇವಸರು ಕೂಡ ಬರಬೇಕು. ಹಾಗೆ ಕಾನೂನು ಸಲಹೆಗಾರರಾಗಿ ನಮ್ಮ ಪುತ್ತೂರಿನ ವಸೂಲಾಗಿರುವಂಥ ವಯಸ್ಸಾಗಿದ್ದಾರೆ, ಅವರೊಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅದೊಂದು ವಿಚಾರದಲ್ಲಿ ನಾವು ಒಮ್ಮತದ ನಮ್ಮೆಲ್ಲರ ಪ್ರೀತಿಯ ಆಯ್ಕೆ ಬೇಡ.
ಅದೇ ರೀತಿ ಸನ್ಮಾನ ಯಾರು ಮಾಡಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಕಡೆ ಎಲ್ಲ ಮುಚ್ಚು ರತ್ನಗಳನ್ನು ಇರುವಾಗ ಒಮ್ಮೊಟ್ಟಿಗೆ ಒಂದು ಸಹಕಾರದಲ್ಲಿರುವಾಗ ಒಮ್ಮೆಕಾಲ ಒಂದು ಮುಚ್ಚು ಬೇರೆಯವರು ಒಮ್ಮೆಕಾಲದಲ್ಲಿ ಅವರನ್ನ ಸನ್ಮಾನಿಸಿರ್ತಕ್ಕಂಥ ನಮ್ಮೆಲ್ಲ ತೀರ್ಮಾನ. ಹಾಗಾಗಿ ಸಣ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಇದೆಯಲ್ಲ ಸರ್, ಇವತ್ತು ಸನ್ಮಾನಿಸುವವರು ಪುತ್ತೂರು ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕರಾಗಿರುವಂತಹ ದಂಬಿಕನ ಸದಾಶಿವರೈ ಸರ್. ಇವರು ನಮಗೆ ಮಾರ್ಗದರ್ಶಕರು ಹಿರಿಯರಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ನುಡಿಗಳನ್ನಾಡಬೇಕಕ್ಕೆ ನಮ್ಮಲ್ಲಿ ಕೇಳ್ಕೊಳ್ತಾರೆ. ಸಮಾರಂಭದ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬ ಸದಸ್ಯರೇ ಅಂತ ಹೇಳ್ತೀನಿ ನಾನು. ನೀವೆಲ್ಲ ನನ್ನ ಕುಟುಂಬದ ಸದಸ್ಯರು. ಕಾರಣ ಏನು ಅಂದ್ರೆ ಪುತ್ತೂರು ತಾಲೂಕಿನ ಎಲ್ಲ ಪತ್ರಕರ್ತರ ಮಿತ್ರರು ನನ್ನನ್ನು ಆತ್ಮೀಯವಾಗಿ ಗೌರವಿಸುವಂಥದ್ದು ನಾನು ಕಂಡಿದ್ದೇನೆ. ನನ್ನನ್ನು ಅವರ ಒಬ್ಬ ಕುಟುಂಬ ಸದಸ್ಯನಾಗಿ ಸ್ವೀಕಾರ ಮಾಡಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗುವ ನಮ್ಮ ಹೆಸರಲ್ಲಿ ಕಾಣುತ್ತೆ, ಪುತ್ತೂರು ಪ್ರೆಸ್ ಕ್ಲಬ್ ಅಲ್ಲಿ. ಅದು ಏನು ಅಂತ ನೀವೇ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಅಥವಾ ಅವರಲ್ಲಿ ಕೇಳಿದ್ರೆ ಹೇಳ್ತಾರೆ. ಹಾಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀರಿ. ಡಾಕ್ಟರ್ ನರೇಂದ್ರ ರೈ ಅವರನ್ನ ನನ್ನ ಎದುರಿಗೆ ಬೆಳೆದಂತ ಹುಡುಗ, ನಮ್ಮೂರಿನ ಹುಡುಗ, ನನ್ನ ಆತ್ಮೀಯ, ನನ್ನ ಸಂಬಂಧಿಕ. ಮತ್ತೊಂದು ವಿಚಾರ ಹೇಳಬೇಕು ಅಂತಿದ್ರೆ ಅವನ ಬಗ್ಗೆ ಹೇಳಲೇಬೇಕಾಗತ್ತೆ. ನಾನು ಅವರು ಅಂತ ಹೇಳೋದಿಲ್ಲ, ನಮ್ಮ ಹುಡುಗವ. ಆ ಹುಡುಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿರುವಾಗ ಅವರ ಮಾವ ಬೇರಳ ಭಯಂಕರೈ ಅಂತ ನನ್ನ ಆತ್ಮೀಯರಾಗಿದ್ರು. ಅವರೊಂದು ಮಾತನ್ನು ಹೇಳಿದ್ರು. ಅವರು ಸ್ಕೂಲಿಗೆ ಹೋಗ್ತಾರ ಇರುವಂತಹ ಆ ಕಾಲದಲ್ಲಿ ನಮ್ಮ ಕುಟುಂಬದಲ್ಲಿ 2 ಜನ ಇನ್ನು ಮುಂದಕ್ಕೆ ಬಹಳ ಒಳ್ಳೆಯ ಹೆಸರನ್ನ ಗಳಿಸುವಂತ ವ್ಯಕ್ತಿಗಳಿದ್ದಾರೆ. ಒಬ್ರು ದೇರ್ಲ ಮುತ್ತಪ್ರೈ, ಮತ್ತೊಬ್ರು ದೇರ್ಲ ನರೇಂದ್ರ ದೇರ್ಲ ಅಂತ. ಈ 2 ಹೆಸರುಗಳು ಬಹಳ ವಿರಾಜಮಾನವಾಗಿ ಬೆಳಿಲಿಕ್ಕಿದೆ ಸಮಾಜದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು. ನರೇಂದ್ರ ಯಾವಾಗ 7ನೇ ಕ್ಲಾಸ 8ನೇ ಕ್ಲಾಸ್ ಏನ, ಬಹುಶಃ ಮುತ್ತಪ್ರೈ ಇವರಿಗಿಂತ ಒಂದು 2 ವರ್ಷ ಸೀನಿಯರ್ ಇರಬಹುದು ಅಷ್ಟೇ ಹೈಸ್ಕೂಲಲ್ಲಿ, ಅಲ್ವಾ? ಜಾಸ್ತಿ ಅಂತೂ ಅವರು ಸ್ಟೂಡೆಂಟ್ ಆಗಿರುವಾಗಲೇ ಹೇಳಿದಂತ ಮಾತು. ಅವರ ಮಾವ ಬಹಳ ಬುದ್ಧಿವಂತ. ಆದ್ರೆ ನನಗೆ ಹುಡುಗರಾಗಿರುವಾಗ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಲ್ವಾ ಅಂತ ಹೇಳುವಂತ ಮಾತು ಅವಾಗ ಹೇಳಿದ್ರು. ಅದರ ಜೊತೆಯಲ್ಲಿ ಹೇಳಿದ್ರು, ನೀನು ಕೂಡ ಒಳ್ಳೆಯ ಹೆಸರನ್ನ ಗಳಿಸುತ್ತಿ ಸಮಾಜದಲ್ಲಿ ಅಂತ. ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಅವರೊಬ್ಬ ಜ್ಯೋತಿಷ್ಯ ಅಲ್ಲ, ಅವರೊಬ್ಬ ಪ್ರಾಮಾಣಿಕ ಕೃಷಿಕ ಅಂತ ಒಬ್ಬ ವ್ಯಕ್ತಿ ಹೇಳಿದಂತ ಮಾತನ್ನ ನಡೆಸಿಕೊಟ್ಟವರು ದೇವರು. ಆ ದೇವರ ಚಿತ್ತವನ್ನ ನಮಗೆಲ್ಲ ತಿಳಿಸಿದವರು ಅವರು. ಹಾಗೆ ಈ 3 ಜನ ಕೂಡ ಇವತ್ತು ಸಮಾಜದಲ್ಲಿ ಮೆರೆಯುವಂತ ಕೆಲಸ ಆ ಹಿರಿಯರ ಆಶೀರ್ವಾದದಿಂದ ಆಗಿದೆ ಅಂತ ಹೇಳುವಂತ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ದೇರ್ಲರವರ ಎಲ್ಲ ರಂಗಗಳಲ್ಲೂ ಕಾಣಿಸಿಕೊಳ್ಳುವಂತ ವ್ಯಕ್ತಿ, ಈ ಊರಿನಲ್ಲಿ ಪ್ರತಿಯೊಬ್ಬನಿಗೂ ಬೇಕಾದಂತ ವ್ಯಕ್ತಿ. ಬರೇ ನಿಮ್ಮ ಪತ್ರಿಕಾ ಮಾಧ್ಯಮ ಮಾತ್ರ ಅಲ್ಲ, ವಿದ್ಯಾ ಮಾಧ್ಯಮ ಮಾತ್ರ ಅಲ್ಲ, ಲೇಬರ್ ವರ್ಗ ಕೂಡ ಅವರನ್ನ ಬಹಳ ಪ್ರೀತಿ ಗೌರವದಿಂದ ನೋಡುವಂತ ದಿನಗಳಿದು. ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲರಿಗೂ ಬೇಕಾಗದಂತ ವ್ಯಕ್ತಿ. ಬಹುಶಃ ನಾನು ನನ್ನ ಪೈಕಿಯ ಹುಡುಗನನ್ನ, ಈಗ ನಿಮಗೆ ಅವರು ರಿಟೈರ್ ಆಗಿದ್ದಾರೆ, ನಾವು ಹುಡುಗ ಅಂತಲೇ ಹೇಳುವಂತದ್ದು. ನಾನು ಅವನು ಡಾಕ್ಟ್ರೇ ಏನು ಅಂತ ಕೇಳ್ತೀನಿ. ಡಾಕ್ಟರೇಟ್ ಬಂದ ಮೇಲೆ ಅದು ಅವರಿಗೂ ಹೆಮ್ಮೆ ಇದೆ. ಯಾಕೆಂದ್ರೆ ಡಾಕ್ಟರೇಟ್ ಬಂದವರನ್ನು ಯಾರು ಡಾಕ್ಟರ್ ಅಂತ ಹೇಳುದಿಲ್ಲ, ನರೇಂದ್ರ ಐಗಳೇ ಅಂತ ಕೇಳ್ತಾರೆ. ಆದ್ರೆ ನಾನು ಡಾಕ್ಟ್ರೇ ಹೇಗಿದ್ದೀರಿ ಅಂತ ಯಾವಾಗಲೂ ಕೇಳುದು ಅವರನ್ನು. ನಾನು ಹೊಗಳಿದ್ರೆ ಜಾಸ್ತಿ ಆದೀತು ನಮ್ಮ ಹುಡುಗನನ್ನ. ಆದ್ರಿಂದ ನೀವು ಎಲ್ಲ ಸೇರಿ ಒಳ್ಳೆಯ ಒಂದು ಆಯ್ಕೆಯನ್ನ ಮಾಡಿದ್ದೀರಿ. ಅವರಿಗೆ ಇನ್ನು, ಯಾಕಂದ್ರೆ ಇನ್ನು ಅವರು ಬಹುಶಃ ಯಾವುದೋ ಒಂದು ಯೂನಿವರ್ಸಿಟಿಯ ಕುಲಪತಿಗಳಾಗಬೇಕಿತ್ತು. ಅದನ್ನ ದೇವರವರಿಗೆ ಅನುಗ್ರಹಿಸಲಿಲ್ಲ, ಯಾಕೋ ಗೊತ್ತಿಲ್ಲ. ಬಹುಶಃ ಅವರೇ ಅದರಲ್ಲಿ ಮನಸ್ಸು ಮಾಡಲಿಲ್ವ ಏನ. ಆದ್ರೆ ಇನ್ನು ಮುಂದಕ್ಕೆ ಈ ಏನು ನಿಮ್ಮ ಈ ಪತ್ರಿಕಾ ಮಾಧ್ಯಮ ಮಾತ್ರ ಅಲ್ಲ, ಅವರ
ಬರವಣಿಗೆಯ ದೃಷ್ಟಿಯಲ್ಲಿ ಅವರು ಉನ್ನತಿಯನ್ನ ಖಂಡಿತ ಪಡೀತಾರೆ ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಯಾರಿಗೆ ಏನೇ ಬೇಕಿದ್ರು ಅವರಿಂದ ಆಗುವಂತಹ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ಖಂಡಿತ ಯಾವತ್ತೂ ಕೊಡುವಂತ ವ್ಯಕ್ತಿಯವರು. ಅವರು ಜನರೊಂದಿಗೆ ಬೆರೆಯುವಂತವರು, ಜನರೊಂದಿಗೆ ಓಡಾಡುವಂತವರು ಅಂತವರನ್ನ ಆಯ್ಕೆ ಮಾಡಿದ್ದೀರಿ. ನಿಮ್ಮ ಈ ಪತ್ರಿಕಾ ಮಾಧ್ಯಮ ಇನ್ನಷ್ಟು ಬೆಳೀಲಿ, ಉತ್ತಮವಾಗಿ ಬೆಳೀಲಿ, ಇನ್ನಷ್ಟು ಇಂಥ ವ್ಯಕ್ತಿಗಳನ್ನ ಸಮಾಜಕ್ಕೆ ಗುರುತಿಸುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅಂತ ಹೇಳುವಂತ ಮಾತನ್ನು ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅಲ್ಲಿದ್ದೇವೆ ನಾವು ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಆಶ್ರಯದಲ್ಲಿ ನಡೆಯುವಂತಹ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪತ್ರಿಕೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಯಾವುದಾದ್ರೂ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಸಾಹಿತ್ಯ ದಿಗ್ಗಜರನ್ನ ಗುರುತಿಸಬೇಕು ಎನ್ನುವಂತಹ ಮಾತು ಬಂದಾಗ ಎಲ್ಲರ ಆಯ್ಕೆ ಬಂದಿದ್ದು ಡಾಕ್ಟರ್ ನರೇಂದ್ರ ರೈ ಅವರ ಹೆಸರು. ಒಬ್ಬ ಕನ್ನಡ ಸಾಹಿತಿಯಾಗಿ, ಪರಿಸರವಾದಿಯಾಗಿ ಮತ್ತು ಕೃಷಿಕರಾಗಿ ಜೊತೆಗೆ ಪತ್ರಕರ್ತರಾಗಿ ಗುರುತಿಸಿಕೊಂಡ ದೇರ್ಲರವರು ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಸಾಹಿತ್ಯದ ಮೂಲಕ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಇದೀಗ ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಸಂತಸದ ಕ್ಷಣ, ಸುಂದರ ಕ್ಷಣ ನಮಗೆಲ್ಲರಿಗೂ ಒದಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಇದೀಗ ಅವರನ್ನ ವೇದಿಕೆಯಲ್ಲಿರುವಂತಹ ಅತಿಥಿಗಳೆಲ್ಲರೂ ಕೂಡ ಗೌರವಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೇಡಮ್ ಕೂಡ ನಮ್ಮ ಜೊತೆಗಿದೆ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. 2025ರ ಪ್ರಯುಕ್ತ ಹಿರಿಯ ಸಾಹಿತಿ, ಪತ್ರಕರ್ತರು, ಅಂಕಣಕಾರರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿ, ಅಂಕಣಕಾರರಾಗಿ ಕೃಷಿ ಕೆಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ತಾವುಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈದಿದ್ದೀರಿ. ತರಂಗ ವಾರ ಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಸಹ ಸಂಪಾದಕ ಹುದ್ದೆಯನ್ನು ನಿರ್ವಹಿಸಿದ ತಾವು ಉನ್ನತ ಶಿಕ್ಷಣ ಇಲಾಖೆಯ ರಾಜ್ಯದ ವಿವಿಧ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 28 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಕನ್ನಡ ಸಾಹಿತ್ಯದಲ್ಲಿ ಬೇಟೆಕ್ ಪರಿಕಲ್ಪನೆ ಮತ್ತು ಧೋರಣೆಗಳು ಎನ್ನುವ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PhD ಪಡೆದಿರುವಿರಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ, ಕುವೆಂಪು ಭಾಷಾ ಭಾರತಿ ಅನುವಾದ ಪ್ರಶಸ್ತಿ, ಘಾಗೋ ಪತ್ರಿಕೋದ್ಯಮ ಪ್ರಶಸ್ತಿ, ಅಕ್ಷರ ಪ್ರತಿಷ್ಠಾನ ಪ್ರಶಸ್ತಿ, 2 ಬಾರಿ ಬೆಂಗಳೂರು ಕೃಷಿ ವಿದ್ಯಾನಿಲಯದ ಅತ್ಯುತ್ತಮ ಕೃಷಿ ಪುಸ್ತಕ ಪ್ರಶಸ್ತಿ, ಡಾಕ್ಟರ್ ಹಾಮಾ ನಾಯಕ ಅಂಕಣ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ಹಲವು ಪತ್ರಿಕೆ ಮಾಧ್ಯಮಗಳಲ್ಲಿ ನೀವು ಬರೆದ ಅಜ್ಜನ ಜಗಲಿ, ಹಸಿರು ಉಸಿರು, ತನ್ಮಯ, ಬಾರೆಕೋರೆ, ಮಣ್ಣು ಮಸಿ ಮುಂತಾದ ಅಂಕಣಗಳು ಪ್ರಕಟವಾಗಿದೆ. ಕರಾವಳಿ ಕರ್ನಾಟಕದ ಕೃಷಿ ಪಲ್ಲಟ ಮತ್ತು ಪರಿಣಾಮ ಈ ಸಂಶೋಧನೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಂಶೋಧನಾ ಫೆಲೋಶಿಪ್ ಎಂಬ ಗೌರವ ನೀಡಲಾಗಿದೆ. ಈವರೆಗೆ 1200ಕ್ಕಿಂತ ಹೆಚ್ಚಿನ ನುಡಿ ಚಿತ್ರಗಳು ರಾಜ್ಯದ ಬೇರೆ ಬೇರೆ ನಿಯತಕಾಲಿಕ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಹಂಪಿ ವಿಶ್ವವಿದ್ಯಾನಿಲಯದ PhD ಮಾರ್ಗದರ್ಶಕರಾಗಿಯೂ ಸೇವೆ ಸಲ್ಲಿಸುತ್ತಿರುವ ನೀವು ರಾಜ್ಯದ ಬೇರೆ ಬೇರೆ ಕಾಲೇಜುಗಳ ಪಠ್ಯ ರಚನಾ ಸಮಿತಿಯಲ್ಲೂ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಈವರೆಗೆ ಸುಮಾರು 40ಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದು ಸಂಪಾದಿಸಿರುವ ನಿಮ್ಮ ತೇಜಸ್ವಿ ಪತ್ರಗಳು ಬಹಳ ಜನಪ್ರಿಯವಾಗಿದ್ದ ಸಂಪಾದನಾ ಕೃತಿಯಾಗಿದೆ. ಕುವೆಂಪು, ಕಾರಂತ, ತೇಜಸ್ವಿ, ಅನಂತಮೂರ್ತಿ, ಲಂಕೇಶ್, ದೇವನೂರು, ಶಿವರುದ್ರಪ್ಪ ಮೊದಲಾದವರು ಪರಸ್ಪರ ಬರೆದುಕೊಂಡ ಸುಮಾರು 700 ಪತ್ರಗಳು ಈ ಕೃತಿಯಲ್ಲಿ ಸಂಪಾದನೆಗೊಂಡು ಇದು ಒಂದು ಕಾಲದ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯೂ ಆಗಿದೆ. ನಿಮ್ಮ ಕರ್ನಾಟಕ ಕೃಷಿ ಕಥನ ಮಾಲಿಕೆ ಎಂಬ ವಿಶಿಷ್ಟ ಅಧ್ಯಯನ ದಾಖಲಾತಿಯಾಗಿದೆ. ದೇರ್ಲಾರವರು ಬರೆದಿರುವ 40 ಕೃತಿಗಳ ಪೈಕಿ ಸುಮಾರು 18 ಕೃತಿಗಳು ಪರಿಸರ ಸಂಬಂಧಿತ ಕೃತಿಗಳೇ ಆಗಿವೆ. ದಿ ಹಿಂದೂ ರಾಷ್ಟ್ರೀಯ ದೈನಿಕ ಪ್ರಕಟಿಸುವ ವಾರ್ಷಿಕ ಕೃಷಿ ವಿಶೇಷಾಂಕದಲ್ಲಿ ಕರ್ನಾಟಕದ ಕೃಷಿ ಸಾಧ್ಯತೆ ಎನ್ನುವ ನಿಮ್ಮ ವಿಶೇಷ ಲೇಖನ ಪ್ರಕಟಗೊಂಡಿದೆ. ತರಂಗದಲ್ಲಿ ಸಹ ಸಂಪಾದಕರಾಗಿದ್ದ ಕನ್ನಡದ ಹಲವು ಸಾಹಿತ್ಯ ದಿಗ್ಗಜರನ್ನು ವಿಶೇಷವಾಗಿ ಸಂದರ್ಶಿಸಿದ್ದೀರಿ. ನಿಮ್ಮ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ನಿಮ್ಮಿಂದ ಇನ್ನಷ್ಟು ಬರವಣಿಗೆಗಳು ಹೊರಹೊಮ್ಮಲಿ. ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ ನಿಮ್ಮ ಸುಖಿ ಜೀವನಕ್ಕೆ ಶುಭ ಹಾರೈಸುತ್ತಾ ಧನ್ಯವಾದಗಳೊಂದಿಗೆ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮೊರಶ್, ಸ್ಥಾಪಕ ಅಧ್ಯಕ್ಷರು ಸಂತೋಷ್ ಶಾಂತಿನಗರ, ಅಧ್ಯಕ್ಷರು ರಾಮದಾಸ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು.
ಅದೇ ರೀತಿ ಶಿವರಾಮ್ ರೈ ಸರ್ ಇದ್ದಾರೆ, ಅಮರನಾಥ್ ರೈ ಸರ್ ಕೂಡ ಇದ್ದಾರೆ. ಇವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲಾ ಗೌರವ ಅಧ್ಯಕ್ಷರಾಗಿರುವಂತಹ ಹರೀಶ್ ಬಂಟ್ವಾಳ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಕೆಯ ನುಡಿಗಡೆ. ಅಧ್ಯಕ್ಷದ ವಯಸ್ಸಿನ ರಾಮದಾಸ್ ವಿಟ್ಲಂದ್ರೆ ಇನಿ ಮಾತರನ್ಲ ಪ್ರೀತಿ ಗೌರವ ಪಾತ್ರರಾದ ಇನಿ ಸನ್ಮಾನಕ್ಕೆ ತೊನ್ನಂಚಿನ ನರೇಂದ್ರ ರೈಕ್ಲೆ ಅರಣ್ಯ ಸನ್ಮಾನ ಮಾತಿನಂಚಿನ ಹಿರಿಯರಾಯನ ದಂಬೆಕನ ಸದಾಶಿವ ರೈಕ್ಲೆ ಪವಿತ್ರಕ್ಕ ఒక ములుపున మాత ఎన్న అన్ననకులు మెగ్దినకులు మాత రేకులక ఎన్న సొల్మల్ని సందವೆ ಯಾನ್ ನರೇಂದ್ರ ಐಕಲ್ನ ಇಲ್ಲಡೆ ಸುರು ಬರ್ಪನ ಇಂದು ಬರ್ಪನ ಅವಕಾಶ ಇತ್ತೇನೆ ಬರ್ರಿಗೆ ಆ ಒಂದೇ ಬಾಕ್ಯಾನ್ ಕೋಡೆ ಪುತ್ತೂರು ಜರ್ನಲಿಸ್ಟ್ ಯೂನಿಯನ್ ದಾಖಲ ಯೂನಿವರ್ಸಿಟಿ ಉದಾಹರಣೆಗ ಇಲ್ಲೆಲ್ಲ ಕಾರ್ಯಕ್ರಮ ಅಂತೀವಿ ಪಲ್ಲ ಬೇತೆ ಬೇತಿಗೆ ಶಾಲೆ ಅಲ್ಲಿ ಮೂಲಮತ ಕಾರ್ಯಕ್ರಮ ಮಲ್ಪೇರು ಪ್ರತಿ ವರ್ಷ. ಈ ಸರ್ತಿ ನರೇಂದ್ರ ಐಕಲ್ನ ಇಲ್ಲದೇ ಕಾರ್ಯಕ್ರಮ ನರೇಂದ್ರ ಐಕಲ್ಗೆ ಸನ್ಮಾನ ಪಂಡದ ಆನಗ ಎಂಕಿ ಪೋಡೇನಿ ಎಂದು ಪಂಡದು ಎನ್ನೆ ಒಂಜಿ ಜಿಲ್ಲೆದ ಗೌರವಾಧ್ಯಕ್ಷನ ಎಲೆಕ್ಟಿದ್ ಅನ್ಪನ ಒಂಜಿ ಆಂಡಲ ಬೊಕ್ಕೊಂಜಿಗೆ ನರೇಂದ್ರ ಐಕಲ್ನ ಇಲ್ಲಡೆ ಪೋಡು ಅನ್ಕೊಂಜಿ ಭಾರಿ ಮನಸ್ಸು ಒಂಜ ಆಸೆ ಇತ್ತೇನೆ. ಆ ಆಸೆಗೆ ಸರಿಯಾದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿನಂಚ ನಾವು ಭಾರಿ ಒಂದು ಎಡ್ಡೆ ಅವಕಾಶ ಅಂತ ಏನಿದೆ ಇನ್ನೆಡೆಗೆ ಬರಗೆ ಸಾಧ್ಯ ಅಂತ ಮಾತ ಒಂಜಿ 100-200 ಜನ ಸೇರದ ಕಾರ್ಯಕ್ರಮ ಅಲ್ಪನ ಒಂಜಿ ಲೆಕ್ಕ ಬೇತೆ ಇಲ್ಲಲೆ ಮಾತ ಆತ್ಮೀಯರನ್ನು ಮಾತ ಸೇರೋದಿದ್ರೆ ಮೂಲು ಮಾತನಾಡಿ ಶಿವರಾಮಣ್ಣವಾಡು ಅಮರನಾಥಣ್ಣವಾಡು ಚೆನ್ನಪ್ಪಣ್ಣವಾಡು ನಿಕ್ಲ ಮಾತರನ್ನ ಎದುರು ಬೇರೆ ನಮ್ಮ ಊರ್ದಾರು ಉಳ್ಳೇರಿ ಸುಳ್ಳು ಉಳ್ಳೇರಿ ಬೇರೆ ನಮಗೆ ಅರ ಮಾತರ ನಿಕ್ಲ ಮಾತ ಎದುರು ಒಂಜಿ ಆತ್ಮೀಯವಾದ ವಾತಾವರಣ ಮಲ್ಪನಂಚಿನ ಕಾರ್ಯಕ್ರಮಗಳು ಐಕೊಂಜಿ ದಿನ ಬೇತೆ ಅಂಚಿನ ಒಂಜಿ ಕಾರ್ಯಕ್ರಮ ಇನ್ನು ಆಯೋಜನೆ ಆಡಿ ಯಾನೆ KJU ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇತ ಸಂತೋಷ್ ಶಾಂತಿನಗರ ಪನ್ಲೆಕ್ಕನೆ ಒಂಜಿ ಪೇಪರ್ ಒಂಜಿ ಜನ ಅದ್ರ 2 ಜನ ಒಂಜಿ ಚಾನೆಲ್ 2 ಜನ ಈತ ಮಾತ್ರ ಮೆಂಬರ್ಶಿಪ್ ನಾವು ಇಪ್ಪನಾಗ ಯಾನೆ ಕಾರ್ಯನಿರತ ಪತ್ರಕರ್ತರ ಸಂಘದ ಸುಳ್ಳ್ಯದ 2 ಸರ್ತಿ ಅಧ್ಯಕ್ಷ ಆಯ್ತೆ. ಜಿಲ್ಲೆದ ಗ್ರಾಮಾಂತರ ಕಾರ್ಯದರ್ಶಿದ 2 ಅವಧಿ ಇರುತ್ತೆ. 2 ಅವಧಿ ಅಂದ್ರೆ ಮೂಜಿ ವರ್ಷ ಆಜಿ ವರ್ಷ ಒಂಜಿ ಅವಧಿ 3 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆದ್ದು ಕಾರ್ಯನಿರತ ಪತ್ರ ಸಂಘದ ರಾಜ್ಯ ಸಮಿತಿದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅದಿತ್ತೆ. ಅಪ್ಪ ಮಾತಾಲು ಪ್ರತಿಪಾದನೆ ಏತು ಮಾಡ್ತಿಲ್ಲ ಮಾತಾ ಜೆನ್ವಿನ್ ಫುಲ್ ಟೈಮ್ ಏರು ವರದಿಗಾರನ ಕುಳ್ಳೇರಿ ಅಕ್ಲೆ ಮಾತಾ ಮೆಂಬರ್ಶಿಪ್ ಕೊರಡೊಂದು ಪಂಡದ ಏತ್ ಪ್ರತಿಪಾದನೆ ಮಾಡ್ತಿನಲ್ಲ ಭದ್ರಾವತಿ ರಾಯನ ಮಾಸ ಬೆಟ್ಟ ತುಮಕೂರು ರಾಯನ ಸಭೆ ಮಾಸ ಬಿಟ್ಟು ಹೋದು ಪನ್ನೊಂದಲ್ಲ ಅವು ಒಂದು ವಿಷಯ ಅಂದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ನಿಕ್ಲು ಜೆನ್ವಿನ್ ಉಪ್ಪರು ಬಾಕಿ ಕಡೆ ಮಾತಾ ಅಂಚೆ ಉಪ್ಪುಜಿ ಅಂಚೆ ಈತೆ ಇಂದು ಏಪ 45 ಇಸ್ವಿಡ್ DVG ಅಧ್ಯಕ್ಷರಾದ ಪುನಗ ನಂಚಿನ ಬೈಲ ಆ ಪ್ರಕಾರನೇ ಈ ಪುನಗ ಒಂದು 10 ಮಾತ್ರ ಮೆಂಬರ್ಶಿಪ್ ಕೊಡೋದು ಪಂಪ ಉದ್ದೇಶಕ್ಕೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆರಂಭ ಮಾಡ್ತೀನಿ. ಐದು ಯಾನು ಫಸ್ಟ್ ಅಧ್ಯಕ್ಷೆ ಬೇರೆ ಜ್ಯೋತಿ ಪ್ರಕಾಶ್ ಪುಣಚಂ ಬೇರೆ ಖಜಾಂಚಿ ಇತ್ತೆ ಅಧ್ಯಕ್ಷರಾದ ತಾರನಾಥಿ ಗಟ್ಟಿ ಕಾಪಿಗಾಡ್ ತುಳು ಅಕಾಡೆಮಿದ ಅಧ್ಯಕ್ಷರು 6 ಪ್ರಧಾನ ಕಾರ್ಯದರ್ಶಿ ಅದು ಆಯ್ನ 5 ವರ್ಷ ಕರಿದ ಇವಕ್ಕ ಬದಲಾವಣೆ ಅಂಡು ಯಾನಿತ ಗೌರವಾಧ್ಯಕ್ಷರಿಲ್ಲ ತಾರನಾಥಿ ಗಟ್ಟಿ ಕಾಪಿಗಾಡ್ ಅಧ್ಯಕ್ಷರಾದುಳ್ಳೇರು ಕೆನ್ಯೂಟು ಪಿಂಟು ಪ್ರಧಾನ ಕಾರ್ಯದರ್ಶಿ ಆದುಳ್ಳೇರು. ಈ ಈತ ಏತ ಸಂಘ ಬೇತೆ ಬೇತೆ ಆಂಡಲ ಪತ್ರಕರ್ತರ ಕಡೆ ಎಂಕ್ಲಡಿ ಮಾತರ ಸೇರುವ ಪುತ್ತೂರುಡ್ಲ ಸೇರುವ ಸುಳ್ಳ್ಯಡ್ಲ ಸೇರುವ ಕುಡ್ಲಡ್ ಒಂತ ಕಮ್ಮಿ ಸೇರ್ನ ಕಮ್ಮಿ ಆಂಡ ವೃತ್ತಿಗೆ ಸಂಬಂಧಪಟ್ಟದನ್ನ ಮಾತ ಸೇರುವರು 94 ಜನ ನಮ್ಮ ಜಿಲ್ಲೆ ನಮ್ಮ KJU ಮೆಂಬರ್ ಆಗ್ಲಿಪ್ಪ 94 ಜನ ಐಟಿ 200 ಜನ ಉಳ್ಳೇರು ಕಾರ್ಯನಿರತರು ಮಲ್ಲ ಸಂಘಟನೆ ಬಾರಿ ಇತಿಹಾಸ ಇತ್ತಿನ ಸಂಘಟನೆ ಅಂತೆ ರಾಜ್ಯ ಮಟ್ಟಡ್ಲ ಈಗ ಬಾರಿ ಪುದರುಂಡು ನಂಗೆ ಆತ ಪುರ್ಸೋದು ಜಗ ಐತೆ ಪಿರವಡೇ ಪೋಪನಾಥ ಪುರ್ಸೋದು ಪೂಜಿ ಅಂಚದ ನಮ್ಮ ವ್ಯಾಪ್ತಿ ಏತು ಸಾಧ್ಯ ಉಂಡು ಆತರ ಮಲ್ಪನ ಸಂತೋಷರ ಪನ್ಲಕ ಸಂದರ್ಭ ಬನ್ನಾಗ ಕೃಷಿ ಮುಖಲ ಪತ್ರಕರ್ತರ ಪರವಾದ ಒಂಜಿ ಸ್ವರದೆಪ್ಪನ ಅಂಚಿನ ಅಗತ್ಯಪ್ಪನಲ್ಲ ಸ್ವರದೆಪ್ಪನ ಬೊಕ್ಕ ನಮ್ಮ ಬೇರೆ ಪುರುಳು ಮಲ್ಪರ ತುಪ್ಪು ಇಂಚ ಒಂಜಿ ಕಾರ್ಯಕ್ರಮ ಆದಪ್ಪನ ಪ್ರತಿ ಸರ್ತಿ ಮಾತ್ರ ಪತ್ರಿಕೆ ದಿನಾಚರಣೆ ದಾಪಕ ಏನಾಲ ಉರಿಯನ್ ನಮ್ಮ ಸನ್ಮಾನ ಮಲ್ಪನ ಅಂಚೆ ಮಲ್ತೇ ಮಲ್ಪ ಅಂಚ ಇನಿ ನರೇಂದ್ರ ಏಕ್ಲು ದೇರ್ಲ ಮೇರನೆ ಸನ್ಮಾನ ನಿಕ್ಲು ಮಾತ್ರ ಸೇರಿದು ಪುತ್ತೂರು ಸೇರಿದು ಮಲ್ತಾರೆ. ನರೇಂದ್ರ ಐಕ್ಲೇನೆ 6 ತರಂಗಡು ಉಪ್ಪುನಾಗನೆ 6ನ ಲೇಖನ ನಮ್ಮ ಓದೊಂದು ಬುಲೈನ ಇರಾಗ ನಿಕ್ಲೆಗೆ ಗೊತ್ತು ದುಂಬ ಉದಯವಾನಿಡು ಮನೋಹರ ಪ್ರಸಾದ್ ಇತ್ತೇರು ನಿಕ್ಲೆ ಗೊತ್ತುಂಡು ಮಾತ್ರ ಮನೋಹರ ಪ್ರಸಾದ್ ಸಾಧಾರಣ ಪೇಪರ್ ಓದಿನಕ್ಲೆ ಮಾತು ಗೊತ್ತುಂಡು ಪೇಪರ್ ಅಂದು ಉದಯವಾಣಿಯಿಂದ ಇತ್ತೀನಿ ಉದಯವಾಣಿಯಿಂದ ಫನ ಉಜ್ಜಾನೆ ಎನ್ನ ಇಲ್ಲಡೆ ನಾ ಪಪ್ಪ ಪೇಪರ್ ಕಾಣಾಗ ದುಮ್ನಾನದ ಪೇಪರ್ ಮನದೇನೆ ಕನಪನ ಕೊಂಚ ಔದ್ರ ಮಕ್ಕನ ಅಂಗಡಿ ಬಂದು ಇತ್ತೀನಿ ಅಡಗೆ ಎಲ್ಲ ಪೇರ್ಲ ಬೀಡಿಲ್ಲ 19 ಪೇರು 19 ವಾಪಸ್ ಬಂದಾಗ ದುಮ್ನಾನದ ಪೇಪರ್ 16
ಪೇಪರ್ ಕನ ತೆರೆದ ಉದಾಹರಣೆ ಪೇಪರ್ ಉದಾಹರಣೆ ಬೇತ ಪೇಪರ್ ಕಲ್ಪನೆ ಇಜ್ಜಿ ಪುಸ್ತಕದ ಮಂಡ ಅಪ್ಪ ಪ್ರಜಾಮತ ಒಂದು ಪುಸ್ತಕ ಬರುವಂತ ಒಂದು ವಾರಪತ್ರಿಕೆ ಆ ಪ್ರಜಾಮತ ಬರುವಂತವ್ರು ಇಂದೇನೆ ಓದುದು ನಮ್ಮ ಈ ಅಕ್ಷರ ಪ್ರಪಂಚದ ಅಂಚೆ ಒಂತ ಜ್ಞಾನ ಗಳಿಸ್ಯಾರ ಬರ್ತೀನಿ ಬೊಕ್ಕ ಈ ಮುಂಗಾರ ಪತ್ರಿಕೆ ಆರಂಭ ಆದ ಬೊಕ್ಕ ಒಂತೆ ಬರಪ್ಪನ ಆಸೆ ಇತ್ತಿನ ಕಲಿಪುರ ಒಂಜಿ ವೇದಿಕೆ ಸೃಷ್ಟಿ ಅಂದು ಎಡಿಬುಲೆ ಒಂದು ಬರ್ತೀನಿ ಅಪ್ಪಗ ನರೇಂದ್ರ ದೇರ್ಲ ಆರು ತರಂಗ ಪತ್ರಿಕೆ ಬರೆಯುವಂತ ಲೇಖನ ಓದೊಂದು ಬತ್ತ ಐದು ಬೊಕ್ಕ ಆರು ಉಪನ್ಯಾಸಕರಾದ ಬೆಳ್ಳಾರಿ ಡುಪ್ಪನಾಗ ಬೊಕ್ಕಲ ಹೆಚ್ಚ ಸಂಪರ್ಕ ಅಂಡು ಬೊಕ್ಕ ಆರ್ನ ಈ ಸಾಹಿತ್ಯದ ಜರ್ನಿ ಹೆಂಚಿನ ಉಂಟು ಸಾಹಿತ್ಯನೊಟ್ಟಿಗೆ ಒಡನಾಟ ಬೊಕ್ಕ ಸಾಹಿತ್ಯ ಬೊಕ್ಕ ಕೃಷಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಆರ್ನ ತುಡಿತ ಇಂದೇ ನಮ್ಮ ತೂವೊಂದು ಓದೊಂದು ಬತ್ತ ಅನಗ ನರೇಂದ್ರ ಏಕಲ್ನ ಬಗ್ಗೆ ನಮ್ಮ ಮನಸ್ಸು ಇಪ್ಪನ ಗೌರವ ಆ ಒಂಜಿ ಪಟ್ಟು ಇತ್ತಿನ ರಡ್ಡು ಪಟ್ಟು 10 ಪಟ್ಟು 100 ಪಟ್ಟು 200 ಪಟ್ಟು ಬುಲೆಪುನಂಚಿನ ಒಂಜಿ ವಾತಾವರಣ ಸೃಷ್ಟಿ ಆದ್ರೆ ಆರು ನಿವೃತ್ತಿ ಆತನೇ ಇಜ್ಜೇರಿ ಆರ್ನ ಸರ್ಕಾರಿ ಬೇಲೆಡ್ದು ನಿವೃತ್ತಿ ಆದಿಪ್ಪೇರು ಅಂಡ್ ಆರು ಬೊಕ್ಕಲ ಜಾಸ್ತಿ ಪ್ರವೃತ್ತಿ ತೊಡಗಿಸುವ ಒಂದು ಪುನರ್ದಾದು ಈರ್ ಪನ್ಲಕ ಆರು ಇಡೀ ಸಮಾಜದ ಈ ಯೂನಿವರ್ಸಿಟಿಗೆ ಆರು ಕುಲಪತಿ ಆದುಳ್ಳರು ಅಂಚಿನ ಒಂಜಿ ವ್ಯಕ್ತಿತ್ವ ಒಂಜಿ ಬೊಕ್ಕೊಂಜಿ ಈರ್ ಪನ್ನ ಪಾತ್ರ ಖಾಲಿ ಬರವಣಿಗೆ ಕ್ಷೇತ್ರ ಏತೋ ಜನ ಸಾಹಿತ್ಯ ನಕಲು ಬರಿಪು ನಕಲು ಪತ್ರಕರ್ತರು ಉಳ್ಳರು ಎನ್ನ ಊರಿಗೆ ಅನುಭವ ಎನ್ನ ಏರ್ನ ಗುರ್ತಜ್ಜಿ ಅವ್ರ ಅಗೊಂಡ ನಮ್ಮಗ್ಗಿ ಯೋಗೇಶನ ಅಣ್ಣೆ ಅನ್ಪಿರತ್ತಂದೆ ಅವು ಹರೀಶ್ ಬಣ್ಣದ ಗೊತ್ತಿಜ್ಜಿ ದಯನ್ ಯಾನು 38 ವರ್ಷ ಊರು ಬುದ್ದು ಸುಳ್ಳೆ ಬರ್ತದೆ ಊರು ಬಂಟೋಳ ಪೋಂಡ ಎನ್ನ ಗುರ್ತು ಏರಗ್ಲಜ್ಜಿ ನಾನು ರಾತ್ರಿ ಹೋಪೆ ಕಾಂಡ ಬರ್ಪೆ ಇತ್ತೆ ಈ 4 ತಿಂಗಳು ನಾನು ಮೂಲೆ ಇಪ್ಪಿದ್ದೀನಿ ಈ 38 ವರ್ಷ ಸುಳ್ಳೆಡೆ ಇಪ್ಪದೆ ಎನ್ನ ಗುರ್ತು ಏರಗ್ಲಜ್ಜಿ ನರೇಂದ್ರ ಐಕ್ಲು ಅಂಚದ್ದು ನರೇಂದ್ರ ಐಕ್ಲು ಅವು ವಿಶೇಷ ಎಂಕ್ಲು ಬುಕ್ಕ ಯಾನು ಬಂಜಿ ಪನೋಡು ಪಂಡ್ರ ಬಲ್ಲೆ ಬಂಟ ಸಮಾಜೋಡಂತೂ ಆ ಒಂಜಿ ಗುಣ ಆ ಒಂಜಿ ಬೇರ್ನ ಹಾಕಲು ನೆಲತ್ತ ಬೇರ್ನ ಕಳೆ ಉನ್ನೆಚ್ಚೇರು ಆ ನಮ್ಮನದ ಒಂಜಿ ಸಂಬಂಧರು ಇಡೀ ಸುತ್ತ ದಿವನಂಚಿನ ಒಂಜಿ ಗುಣ ಉಂಡತ ಅವು ಪುಟ್ಟದ ನಾಲ್ಕು ಪರ್ದು ನೆತ್ತಡೆ ಬರ್ಪಂಚಿನ ಒಂಜಿ ಗುಣ ಅವು ಅಕ್ಲು ಬರ್ಚಿದ ಬೋರ್ಡಿಂದ ಹತ್ತು ಸಣ್ಣತಿಗೆ ಜನಕ್ಕಲು ಒಂಜಿ ಪ್ರೀತಿಸವನ ಮಾತ್ರ ನಾಯಕತ್ವ ಕೊರ್ಪಂಚಿನ ಒಂಜಿ ಗುಣ ಪುಟ್ಟು ನೆಲ್ಪಡ್ದು ಬರ್ತಿತ್ತಿನ ಒಂಜಿ ಬಂಟ ಸಮಾಜದ ಒಂಜಿ ಲಕ್ಷಣ ಅಂಚ ಬೇರೆಲ್ಲ ಮುಲ್ಪತ್ತಿನ ಬಿರಂಜಿನ ಲೇಬರ್ ಕ್ಲಾಸ್ಗಳ ಬಾರಿ ಆತ್ಮೀಯರು ಮನ್ಪಿರತ್ತ ಮಾತ ಇರು ಮಲ್ಲಕ್ಲಾಡು ಎಲ್ಲಕ್ಲಾಡು ಬೆನ್ಪಾಕ್ಲಾಡು ಬೆನ್ಪಾವನಕ್ಲಾಡು ಮಾತರೆಗಳ ಆತ್ಮೀಯತೆ ಅವು ಬೋಧನಾ ವರ್ಗ ಆದಿಪ್ಪಡು ಬರೆಪನ ವರ್ಗ ಆದಿಪ್ಪಡು ಮಾತ ದೃಷ್ಟಿಡ್ಲ ಒಂಜಿ ಗೌರವ ಪಾತ್ರ ಆಯ್ನಾರು ಮಾತ್ರ ಪರಿಚಯ ಪುನಾರು ಎಲ್ಲ ದಾಲಾನ್ಲ ಒಂಜಿ ಅಕ್ಲಗೆ ಸಮಸ್ಯೆ ಇತ್ತಿಲ್ಲ ಆಯ್ತ ಪರವಾದ ಪೋದು ಪಾತ್ರ ಅಂಚಿನಾರು ದೂರ ಉಂತಿನ ಅಕ್ಲ ಬಗ್ಗೆ ಏರ್ಲ ಪಾತಿರ್ಜೀರಿ ಏರ್ಲ ಗಣನೆಗೆ ತಂಜ ಇಕ್ಲಿಜ್ಜೆ ಮಾತಕ್ಕಲ ಒಂಜಿ ಒರಿಯನ್ನ ಬಂಗೋಗ ಹೆಲ್ಪ್ ಮಲ್ಪರು ಬರ್ಪಿರು ದುಂಬರ್ಪಿರು ಅಂಡ ಅಕ್ಕಲ ಬಗ್ಗೆ ಜನಕ್ಕಲೆ ಒಂಜಿ ಎಡ್ಡೆ ಭಾವನೆ ಪುಂಡು ಎದುರುಡ ಒಂತಂದು ಪ್ರಿಯವು ಅಂಡ ಮನಸ್ಸಿನ ಒಂಜಿ ಎಡ್ಡೆ ಭಾವನೆ ಪುಂಡು ಜನ ಎಂಕ್ಲೆ ದಾಲ ಸಮಸ್ಯೆ ಅನ್ನೋದನ್ನ ಬೆರುಳ್ಳಿರು ಅನ್ಕೊಂಡು ಧೈರ್ಯ ಅಂಚಿನ ಒಂಜಿ ವಾತಾವರಣ ಮೂರು ಧೈರ್ಯ ಪರಿಸರ ಮಾತ್ರ ಹತ್ತಿ ಬೆಳ್ಳಾರಿ ಕಾಲೇಜ್ ಪುನಗಲ ಅವೇ ಪರಿಸರ ಇತ್ತೇನೆ ವಾತಾವರಣ ಇತ್ತೇನೆ ದಾಲ ಇತ್ತೇನೆ ಅಲ್ಲಿ ಬೆಳ್ಳಾರಿ ಕಾಲೇಜ್ ಭಾರಿ ಪೊಲಿಟಿಕ್ಸ್ ಮತ್ತೆ ಪುಣಿ ಈ ಲೆಕ್ಚರ್ ನಟ್ಲ ಮತ್ತೆ ಅಲ್ಲಿ ಮಾತ ವಾ ಪೊಲಿಟಿಕ್ಸ್ ಇಜ್ಜಂದೆ ದೂರ ಉಂಟದು ಐದು ಮೀರ್ದು ಉಂತಾರ ಒಂದು ವ್ಯಕ್ತಿತ್ವ ಇತ್ತು ನರೇಂದ್ರ ಐಕ್ಲನ ಅಂಚಾದು ನರೇಂದ್ರ ಐಕ್ಲು ಆರ್ನ ವಾ ಕ್ಷೇತ್ರೋಡು ಬೇಲ ಮಾತಿಲ್ಲ ಐತೆ ಆರ್ನ ಈ ತೇಜಸ್ಸಿನೊಟ್ಟಿಗೆ ಒಡನಾಟದು ಭಾರಿ ಇದು ರಾಜ್ಯ ಪ್ರತಿ ಸಾಹಿತ್ಯನ ಹಾಕಲ್ಲ ನರೇಂದ್ರ ಐಕ್ಲೇನೆ ತೇಜಸ್ಸಿನ ಒಟ್ಟಿಗೆ ಆರ್ನ ಒಡನಾಟದ ವಿಚಾರಗಳು ಭಾರಿ ಲೈಕ್ ಮಲ್ಪೇರು ಭಾರಿ ಒಂಜಿ ಪುದರ್ ಬತ್ತಿನ ಅಂಚಿನ ಒಂಜಿ ವಿಚಾರ ಅರೆ ಮಾತ್ರ ಮಾತಾ ಸಾಹಿತ್ಯನ ಒಟ್ಟಿಗೆ ಆತ್ಮೀಯತೆ ಇತ್ತೇನೆ ಏಪ ತೇಜಸ್ವಿನ ಒಂಜಿ ಸಂಪರ್ಕ ಜಾಸ್ತಿ ಆರ್ ಮನಸ್ಸು ಕೊರ್ದು ಅಂಚಿ ಭಾರಿ ಸುಮಲ್ತೀರ ಐದು ಬೊಕ್ಕ ಅಂತೂ ಆರ್ನ ಈ ಪರಿಸರದ ಬಗ್ಗೆ ತೇಜಸ್ವಿನ ಅಲೆಮಾರಿ ಅಂಡಮಾನದ ಬತ್ತಿದ್ದು ಬೊಕ್ಕ ಬಾಕಿದ ಕೃತಿಲ ಮಾತ್ರ ಓದೊಂದು ಬತ್ತಿನ ಲಂಕೇಶ್ ಪತ್ರಿಕೆ ಏಪಲ ಅಲೆಮಾರಿ ಅಂಡಮಾನ ಬರುವಂತ ಅಪ್ಪಗ ಓದಿರ ಸುಮತ್ತಿನ ತೇಜಸ್ವಿನ ಐದು ದೊಕ್ಕ ಸಾಧ್ಯ ಆಪನ ಓದೊಂದು ಬತ್ತಿನ ನರೇಂದ್ರ ಐಕ್ಲು ಆರ್ನ ಕೃಷಿಗೆ ಸಂಬಂಧಪಟ್ಟ ಲೇಖನನು ಆರ್ ಇತ್ತೆ ಪತ್ರಿಕೆ ಬರ್ಪನ ಅಂಕಣನು ಏಪಲ ನಮ್ಮ ಓದೊಂದು ಪುನತ ಮೂಲಕ ಆರ್ನ ಜ್ಞಾನ ನಮ್ಮಲ ಒಂದಕ್ಕೆ ತಂದ್ರೆ ಪ್ರಯತ್ನ ಮಾಡ್ತಾ ಅಂಚಿನ ಸಂದರ್ಭ ಅಂಚಿನ ಒಂದು ವ್ಯಕ್ತಿತ್ವನು ಇನ್ನೇ ನಮ್ಮ ಸನ್ಮಾನ ಮಾಡ್ತಿದ್ದೆ ನಿಗಳು ರಾಮದಾಸ್ ವಿಟ್ಲ ಬಕ್ಕ ನಿಗಳು ಮಾತಿರ್ಲ ಸೇರಿದು ಸನ್ಮಾನ ಮಾಡಿದ್ದಾರೆ ನಿಜವಾದಲ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲಾ ಘಟಕದ ವತಿರ್ದು ನಿಗಳು ಪುತ್ತೂರದ ಘಟಕಕ್ಕೂ ಅಭಿನಂದನೆ ಪಂಡ್ರೆ ಇಷ್ಟಪಟ್ಟು ಜಾಸ್ತಿ ಪಾತುರ್ಜಿ ಎಂಕಲು ಸುಳ್ಯಡ್ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಎಲ್ಲ ಒಟ್ಟು ಒಂದು ಆಟಿ ಉತ್ಸವ ಎಲ್ಲ ಒಟ್ಟಿಗೆ ಮಲ್ಪ ಇಂದೇ KJ ವತಿರ್ತೆ ಈ ಸರ್ತಿ ಏರನ್ ಲೆಪ್ನ ಮಾತಾಡಲ್ಲ ಸೂರು ಪಂಡರೆ ಈ ಸರ್ತಿ ನಮ್ಮ ನರೇಂದ್ರ ಐಕ್ಲಿಂದ ಲೆಪ್ಪುಗ ಪತ್ರಿಕಾ ದಿನಾಚರಣೆ ವಿಚಾರವಾದಲ್ಲ ಪಾತ್ರೆ ಹಾಪ್ನಾರು ಪತ್ರಕರ್ತೆಲ್ಲ ಆಯ್ತಿನಾರು ಇತ್ತು ಅಂಕಣ ಕರಲ್ಲ ಬೊಕ್ಕ ಆರು ಆಟಿಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟ ಬರೀ ಪಾತ್ರೋದಲ್ಲ ಅವೇ ಹಾಪುಡು ಅಂಚ ನರೇಂದ್ರ ಐಕ್ಲು ಆವು ಅಂಚ ನರೇಂದ್ರ ಐಕ್ಲ ಫೋನ್ ಮಾಡಿದಕ್ಕೆ ಅನ್ನಾಗ ಆರು ಎಸ್ ಬಂಡೇರು 30 ತಾರೀಕಿಂದ ಪಂಡೆ ಅವು ಬಂಡೇರು ಬೊಕ್ಕ ತುನಗ 30 ತಾರೀಕು ಎಂಕ ಎನ್ನ ಇಲ್ಲಲ್ಲ ಅಲ್ಲಿ ನಾಗ ಪೇರು ಮೈಪುನ
ಅದು ಕೂಡ ಫೋನ್ ಮಾಡ್ತಿಕೊಂಡು ಇಂಚ 35 ಮನ ತನಿಗಾವ ಆಗುದು ಮಾಡ್ರೆ 31 ತಾರೀಕು 6 ಸುಳ್ಳೆ ಬರಲ್ಲ ಏನಪ್ಪ ಇದಕ್ಕೆ ಇಲ್ಲಿ ಬರ್ಪಣ ಪುರ್ತಗಾನಾಗ ಎನ್ನಲ್ಲ ಒಂಜಿ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಹೊಂದಿಪ್ರಾತ ಅಂಜೆ ಸ್ವಕಾರ್ಯ ಇದುಕೊಂಡೆ ಅರೆಗೆ ನಾನು ಆಮಂತ್ರಣ ಪತ್ರಿಕೆ ಲಂಜ ಕಾರ್ಯಕ್ರಮದ ಹೊರಡಿತ್ತೇನೆ ಅವು ನೀನೇ ಕೊರ್ಪಂಚಿನ ಬೆಲೆಲ್ಲ ಆಂಡಿ ಅಂಚಾದ ನಿಕ್ಲು ಮಲ್ತನ ಈ ಕಾರ್ಯಕ್ರಮ ಎಂಕ್ಲ ಎಡ್ಡೆ ಆಂಡಿ ಜರ್ನಲಿಸ್ಟ್ ಯೂನಿಯನ್ಗಳ ಎಡ್ಡೆ ಆಂಡಿ ಈ ದೇರ್ಲ ಡಿತ್ಮ ನಿಕ್ಲು ಏರು ಪ್ರಮುಖರ ನಿಕ್ಲು ಮಾತಾಡಲ್ಲ ನಿಕ್ಲ ಪರಿಚಯ ಎಂಕ್ಲಾಗ ಆಪಲೆ ಕಾಂಡಿ ನಿಕ್ಲ ಎಡ್ಡೆಪ್ಪಲ ಎಂಕ್ಲೆ ಬರ್ಪಲೆ ಕಾಂಡಿ ಸಹಸುರ ಇರಂಚಿನಕ್ಲ ನಿಕ್ಲ ಮದಿರಿ ಹಾಕ್ಲ ಆಶೀರ್ವಾದ ಎಂಕ್ಲೆ ತಿಕ್ಲ ಕಾಂಡಿ ಅಂಚಾದ ಇನಿ ಈ ಕಾರ್ಯಕ್ರಮದ ಆದ ಆಂಡ ಈ ಕಾರ್ಯಕ್ರಮ ಇಡೀ ನಮ್ಮ ಜಗತ್ತಿಗೆ ಒಂದು ಎಡ್ಡೆ ಒಂದು ಭಾವನೆ ತಿಂಜವನಂಚಿನ ಕಾರ್ಯಕ್ರಮ ಅದು ಬುಳೆವಾಡಿಂದ ಫಂಡೊಂದು ಎನ್ನ ಎರಡ ಪಾತ್ರ ಮುಗಿப்பு ನಮಸ್ಕಾರ. ಮೊದಲಾಗಿ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ನಾನು ಬಹಳ ಬಡತನದ ಹಿನ್ನೆಲೆಯಿಂದ ಬಂದವ. ಚಿಕ್ಕಂದಿನಲ್ಲಿ ಹಿಂದಿನ ದಿವಸದ ಪತ್ರಿಕೆಯನ್ನ ನಾನು ಸೆಗಣಿ ಸಾರಿಸಿದ ಜಗಲಿಯಲ್ಲಿ ಮಲಗಿಕೊಂಡು ಓದುವಾಗ ಒಳಗಡೆಯಿಂದ ನನ್ನ ಅಪ್ಪಯ್ಯ ಹೇಳ್ತಾ ಇದ್ರು, ಬೊಲ್ಪುಗಲಕ್ಕದ ಪೇಪರ್ ಓದುನ ಏರ್ಲ ಉದ್ಧಾರ ಆಪದಿ. ಅದು ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಅಡಿಕೆ ಹೆಕ್ಕಬೇಕು, ಸೋಗೆ ಹೆಕ್ಕಬೇಕು, ಪೇಪರ್ನ ಕಡೆಗೆ ಒಲವು ಹೋದ್ರೆ ಕೆಲಸ ಸಮಯ ಎಲ್ಲ ಹಾಳಾಗ್ತದೆ ಅಂತ. ಹಾಗೆ ಬೆಳೆದ ಪತ್ರಿಕೆಯ ನಂಟು, ಅದು ನವಭಾರತ ಪತ್ರಿಕೆ, ಹಾಗೆ ಬೆಳೆದಂತ ಪತ್ರಿಕೆಯ ನಂಟು ನನ್ನನ್ನ ಇಲ್ಲಿಯವರೆಗೆ ತಂದು ನಾನು ಈ ಜಾಗವನ್ನ ಅಜ್ಜನ ಜಗಲಿ ಅಂತ ಕರೆಯುವುದು. ಅಜ್ಜನ ಜಗಲಿ ಅಂತ ಪ್ರಜಾವಾಣಿಯಲ್ಲಿ 4 ವರ್ಷ ಅಂಕಣ ಕೂಡ ಬರೆದಿದ್ದೆ. ಈ ಮನೆ ಕಟ್ಟಿದ ಮೇಲೆ ಇಲ್ಲೊಂದು ಉಯ್ಯಾಲೆ ಇತ್ತು, ಅದನ್ನು ತೆಗೆದಿಟ್ಟಿದ್ದೇನೆ, ಇವತ್ತು ರಗಳೆ ಆಗ್ತದೆ ಅಂತ. ಈ ಮನೆ ಕಟ್ಟಿದ ನಂತರ ನಾನು ಅತ್ಯಂತ ಹೆಚ್ಚು ಸಮಯ ಕೂತ ಜಾಗ ಇದೆ. ನನ್ನ ಶ್ರೀಮತಿ ಈ ಉಯ್ಯಾಲೆಯಲ್ಲಿ ಕೂತು ನಾವು ಸುಮ್ಮಗೆ ಮಾತಾಡೋದು. ನೀವು ಕೂಡ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಅದು ಎಷ್ಟೇ ದೊಡ್ಡ ಮನೆ ಆಗಲಿ ನಾವು ಹೆಚ್ಚು ಸಮಯ ಕಳೆಯುವ ಒಂದು ಜಾಗ ಇರ್ತದೆ. ನನಗೆ ಇಷ್ಟದ ಜಾಗ ಇವತ್ತು ನೀವು ಆಕ್ರಮಿಸಿಕೊಂಡಿದ್ರೆ ತೊಂದರೆ ಇಲ್ಲ. ಈ ಜಗಲಿಯಲ್ಲಿ ನೀವೆಲ್ಲ ಪುತ್ತೂರಿನ ಪತ್ರಕರ್ತರು, ನಾನು ಪುತ್ತೂರಿನ ಹೆಚ್ಚು ನಾಗರಿಕರು, ಘನತೆಯ ಜನ ಇಲ್ಲಿ ಇಲ್ಲದಿದ್ರು ಕೂಡ ನೀವು ಬೆಳಕಿನ ಭಾಗಗಳು. ಯಾಕಂದ್ರೆ ಪುತ್ತೂರನ್ನ ನೀವು ಹೊರಗಡೆ ತೋರಿಸುವವರು ನೀವು ಪತ್ರಕರ್ತರು. ನನಗೆ ಒಂದು ಖುಷಿ ಏನು ಅಂತ ನೋಡಿ, ನನ್ನ ಅಲ್ಲಿ ಒಂದು ಕೊಟೇಶನ್ ಇದೆ, ನೋಡಿ ಇರ್ಬೋದು ನೀವು. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನ ದಾಟಲು ಸಾಧ್ಯವಿಲ್ಲ ಅಂತ. ಇದನ್ನು ಹೇಳಿದವರು ಸಿರಿಯಜ್ಜಿ, ಚಿತ್ರದುರ್ಗದವರು. ಇವರಿಗೆ ಹಂಪಿ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿ ಕೊಟ್ಟಿದೆ. ಇವರು ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಬೆಳೆದವರು. ಒಂದೇ ಒಂದು ಅಕ್ಷರವನ್ನ ಇವರು ವಿಶ್ವವಿದ್ಯಾನಿಲಯದಲ್ಲಿ ಕಲ್ತವರಲ್ಲ, ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಕಲ್ತವರು. ತರಗತಿಯ ಒಳಗಡೆ ಓದಿದವರಲ್ಲ, ಪುಸ್ತಕದಲ್ಲಿ ಓದಿದವರಲ್ಲ, ಮೇಷ್ಟ್ರುಗಳ ಸಮ್ಮುಖದಲ್ಲಿ ಓದಿದವರಲ್ಲ. ನನಗೆ ಗೊತ್ತಿರೋ ಹಾಗೆ ಇವತ್ತಿಲ್ಲಿ ಯಾರೆಲ್ಲ ಪತ್ರಕರ್ತರಿದ್ದೀರೋ ಬಹುತೇಕ ನೀವು ಜರ್ನಲಿಸಂ MA ಮಾಡಿದವರಲ್ಲ, MCJ ಮಾಡಿದವರಲ್ಲ, ಹೌದಾ? ನಾನೂ ಕೂಡ ಪತ್ರಿಕೋದ್ಯಮವನ್ನ ಯೂನಿವರ್ಸಿಟಿಯಲ್ಲಿ ಓದಿದವಲ್ಲ. ಯಾವಾಗ ನಾವು ಪತ್ರಿಕೋದ್ಯಮವನ್ನ ವಿಶ್ವವಿದ್ಯಾನಿಲಯದಲ್ಲಿ ಓದುವುದಿಲ್ಲವೋ ನಾವು ಇವತ್ತಿಗೂ ಕಲಿತಾ ಇರ್ತೇವೆ. ಯಾವಾಗ ನಾವು ಯೂನಿವರ್ಸಿಟಿಯಲ್ಲಿ ಹೋಗಿ ಒಂದು ಚಾನೆಲ್ಗೆ ಓದಿ, ಒಂದು ಚಾನೆಲ್ಗೆ, ಒಂದು ಪತ್ರಿಕೆಗೆ ಸೇರ್ತೇವೋ ಆವಾಗ ನಮ್ಮ ಒಳಗಡೆ ನಾವು ಓದಿ ಬಂದಿದ್ದೇವೆ ಅನ್ನೋ ಒಂದು ಅಹಂ ಇರ್ತದೆ. ನಾನೂ ಸೇರಿ ನಾವು ಪತ್ರಿಕೋದ್ಯಮವನ್ನ ಓದದೇ ಇರುವ ಕಾರಣಕ್ಕಾಗಿ ಈ ಸಾಂಸ್ಕೃತಿಕ ಜೀವಂತಿಕೆ, ಈ ಮಾನವೀಯತೆ, ಈ ಮನುಷ್ಯತ್ವ ನಿಮ್ಮಲ್ಲಿ ಇದೆ. ಇವತ್ತು ನಮ್ಮ ಊರಿನ ಹಿರಿಯರಾದ, ನನ್ನ ಹಿತಚಿಂತಕರು ಆದಂತಹ ದಂಬೆಕಾನ ಸದಾಶಿವರಯ್ಯವರು ನನ್ನನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದಾರೆ. ಜೊತೆಗೆ ನನ್ನ ಅಣ್ಣ, ನನ್ನ ಎಲ್ಲಾ ಶ್ರಮವನ್ನ ಗಮನಿಸ್ತಾ ಬಂದ ನನ್ನ ಹಿರಿಯ ಸಹೋದರ ಚೆನ್ನಪ್ಪಯ್ಯವರಿದ್ದಾರೆ, ನನ್ನ ಅಕ್ಕನ ಗಂಡ ಭಾವ ಇದ್ದಾರೆ, ನನ್ನ ಇನ್ನೊಬ್ಬ ಅಣ್ಣ ಅಮರ್ನಾಥ್ ರೈ ಅವರಿದ್ದಾರೆ. ನಾನು ಮೊನ್ನೆ ರಾಮದಾಸ್ ಶೆಟ್ಟರು ನನಗೆ ಕಾಲ್ ಮಾಡುವಾಗ ಅವರು ನನ್ನನ್ನು ಪೇಟೆ ಕಡೆಗೆ ಕರೆದ್ರು, ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ. ನಾನು ಮನೆಗೆ ಬನ್ನಿ ಅಂದೆ, ಬರ್ತೇನೆ ಅಂದ್ರು. ನಾನು ತುಂಬಾ ಸಂತೋಷ ಪಟ್ಟೆ ಈ ವಿಧಾನಕ್ಕೆ. ಯಾಕಂದ್ರೆ ಇಲ್ಲಿ ನಾವು ಮಾತನಾಡುವ ಮಾತುಗಳು ಮುಖ್ಯ ಅಲ್ಲ. ನೀವು ನನಗೆ ಇವತ್ತು ಕೊಟ್ಟಂತ ಮುಸುಂಬಿ ಅದು ನಾವಿನ್ನು ತಿಂತೇವೆ, ಆದ್ರೆ ಅದಕ್ಕಿಂತ ಹೆಚ್ಚು ಈ ಪ್ರೀತಿಗಿದೆಯಲ್ಲ, ನಿಮ್ಮ ಹೃದಯದಲ್ಲಿರುವ ಪ್ರೀತಿಗಿದೆಯಲ್ಲ,
ಆತ್ಮೀಯತೆ ಇದೆಯಲ್ಲ, ನಾನು ಎಲ್ಲೋ ಅನಾಮಿಕನಾಗಿ ಇದ್ದವ. ನಾನು ನಿಜವಾಗಿ ಹೇಳೋದಾದ್ರೆ ಸ್ವಲ್ಪ ಜನರ ಒಟ್ಟಿಗೆ ಬೆರೆಯುವುದು ಕೂಡ ಕಡಿಮೆ ಮಾಡಿದ್ದೇನೆ. ನಿವೃತ್ತಿ ಆದ ನಂತರ ಬರಿತಾ ಇದ್ದೇನೆ. ನನಗೆ ಒಂದು ಖುಷಿ ಅದು, ಯಾಕೆಂತಂದ್ರೆ ನೀವೆಲ್ಲ ಪತ್ರಿಕೋದ್ಯಮಕ್ಕೆ ಬರುವ ಮುಂಚೆ ನೀವು ಹೆಚ್ಚು ಕಡಿಮೆ ನಿಮಗೊಂದು 20-15 ವರ್ಷ ಆಗುವಾಗಲೇ ನಾನು ಬರೀಲಿಕ್ಕೆ ತೊಡಗಿದವ. ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಓದುಗರಿದ್ದಾರೆ, ಬೇರೆ ಬೇರೆ ದಾರಿಯಲ್ಲಿ ತಲುಪಿಸುವುದಕ್ಕೆ ನಮಗೆ ಇವತ್ತು ಮಾಧ್ಯಮಗಳಿವೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇದೆಯಲ್ಲ, ಅದ್ಭುತವಾದ ಎಲ್ಲೆಲ್ಲಿಗೂ ತಲುಪ್ತದೆ. ನಾನು ಮೊನ್ನೆ ಮೈಸೂರು ದಸರಾದಲ್ಲಿ ಓದಿದ ಒಂದು ಕವಿತೆಯನ್ನ 1 ವಾರದಲ್ಲಿ 1.5 ಲಕ್ಷ ಜನ ನೋಡಿದ್ದಾರೆ, ಕೇಳಿದ್ದಾರೆ ಅಂತಂದ್ರೆ ನಮಗೀಗ ಓದುಗರು, ಹೊಸ ಹೊಸ ಓದುಗರು, ಕೇಳುಗರು ಇದ್ದಾರೆ. ಬರೆಯುವುದಕ್ಕೆ ನಿಮಗೆ ಸಾಧ್ಯ ಆದರೆ ಅದನ್ನು ಮುಟ್ಟಿಸುವುದಕ್ಕೆ ದಾರಿಗಳು ಅನೇಕ ಇವೆ. ಪತ್ರಿಕೋದ್ಯಮದ ಬೆಳಕುಗಳಾದಂಥ ನೀವು, ಪುತ್ತೂರಿನ ಪತ್ರಕರ್ತರಾದಂಥ ನೀವು, ನಿಮ್ಮ ಊರಿನ ಒಬ್ಬ ಪತ್ರಕರ್ತರನ್ನ ಆತ ಮರೆತು ಹೋಗುವ ಮುಂಚೆ, ಕಾಲಾತೀತವಾಗಿ ಕಳೆದು ಹೋಗುವ ಮುಂಚೆ ಅವನನ್ನು ಗುರುತಿಸಬೇಕು ಅಂತ ನಾನು ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂತಂದ್ರೆ, ಪತ್ರಕರ್ತರ ಸೃಷ್ಟಿಸುವ ಸಾಹಿತ್ಯ ಅವಸರದ ಸಾಹಿತ್ಯ ಅಂತ ಕರೀತೇವೆ. ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಬರೀಲಿಕ್ಕೆ 9 ವರ್ಷ ತಗೊಂಡ್ರು. ನಾವೊಂದು ಲೇಖನ ಬರೀಲಿಕ್ಕೆ 9 ವರ್ಷ ತಗೊಂಡ್ರೆ ಅದನ್ನು ನೋಡ್ಲಿಕ್ಕೆ ಜನ ಇರುವುದಿಲ್ಲ. ಅವಸರದಲ್ಲಿ ನಾವು ಸೃಷ್ಟಿಸ್ಬೇಕು, ಅವಸರದಲ್ಲಿ ಸೃಷ್ಟಿಸ್ಬೇಕು. ನಾನು ಎಷ್ಟೋ ಸಲ ನಾನು ಶನಿವಾರ ವಾರ್ತಾಭಾರತಿಗೆ ಅಂಕಣ ಕೊಡಬೇಕು, ಶನಿವಾರ 9 ಗಂಟೆಗೆ ಕೊಡಬೇಕು. ನಾನು ಶುಕ್ರವಾರ ರಾತ್ರಿ 11 ಗಂಟೆಗೆ ಬರೆಯುವುದಿದೆ. ಬರೆದಾದ ಮೇಲೆ ಒಂದು ಸುಖ, ಮತ್ತೆ ಇನ್ನೊಂದು ವಾರಕ್ಕೆ ನಾವು ಸಿದ್ಧ ಆಗಬೇಕು. ಈ ರೀತಿಯ ಒಂದು ಒತ್ತಡದಲ್ಲಿ ಬದುಕುವ ನಾವು ನೀವಾಗ್ಲಿ ಇವತ್ತು ಒಂದು 2 ಗಂಟೆ ಅನುಕೂಲ ಮಾಡಿಕೊಂಡು ದೇರ್ಲದ ನಾಗರಿಕ ಜಗತ್ತಿನಿಂದ ದೂರದ ಈ ಹಳ್ಳಿ ಮನೆಗೆ ಬಂದಿದಿರಲ್ಲ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಬೇರೆ ಇಲ್ಲ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಹೃದಯದಿಂದ ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಪುತ್ತೂರಿನ ಈ ಜರ್ನಲಿಸ್ಟ್ ಯೂನಿಯನ್ ಏನಿದೆ ಅದರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳ್ತಾ ಇದ್ದೇನೆ. ಸದಾಶಿವರಯ್ಯವರು ನನ್ನ ಬಗ್ಗೆ ಮಾತನಾಡಿದ್ರು, ಬಹಳ ಪ್ರೀತಿಯ ಮಾತುಗಳನ್ನು ಆಡಿದರು. ಹಾಗೆ ಹರೀಶ್ ಅವರು ಕುಶಾಲ್ ತೋಪು ಹಾರಿಸಿದ್ರು ನನ್ನ ಬಗ್ಗೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನ, ಕೃತಜ್ಞತೆಯನ್ನ ಸಲ್ಲಿಸಿ ನನ್ನ ಶ್ರೀಮತಿಯ ಪರವಾಗಿ, ನನ್ನ ಮನೆಯ ಕುಟುಂಬದ ದಾಯಾದಿಗಳ ಪರವಾಗಿ ಬಂದಿರುವ ನಿಮಗೆಲ್ಲರಿಗೂ ಕೂಡ ಕೈ ಮುಗಿದು ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಾಹಿತ್ಯಗಳು ಮೂಡಿ ಬರಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮದಾಸ್ ಶೆಟ್ಟಿ ಅವರು ಇದೀಗ ಅಧ್ಯಕ್ಷತೆಯ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾ ಗೌರವಾಧ್ಯಕ್ಷರಾದ ಹರೀಶ್ ಗೊಂಡ್ವಾಲ್ ಅವರೇ, ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದಂತಹ ನನ್ನ ಮಾರ್ಗದರ್ಶಕರಾದ ದಂಡಕಾನ ಸದಾಶಿವರಯ್ಯವರೇ, ಹಾಗೆ ಇವತ್ತಿನ ಕೇಂದ್ರ ಬಿಂದು ಸನ್ಮಾನ ಸ್ವೀಕರಿಸಿದಂತಹ ನರೇಂದ್ರ ರೈ ಹಾಗೂ ಅವರ ಧರ್ಮಪತ್ನಿಗಳೇ, ಹಾಗೂ ನಮ್ಮ ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಸ್ಥಾಪಕಾಧ್ಯಕ್ಷ ಸಂತೋಷ್ ಅವರೇ, ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳೇ, ಹಿರಿಯರೇ, ನಾವು ಒಂದು 4 ದಿವಸದಂತೆ ಈ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ನಾವು ನಿನ್ನೆ ಮೊನ್ನೆ ಎಲ್ಲ ಸ್ಟೇಟಸ್ ಎಲ್ಲ ಹಾಕಿದ್ವಿ. ಸ್ಟೇಟಸ್ ಹಾಕಿದಾಗ ನನಗೆ ತುಂಬಾ ಜನ ಆತ್ಮೀಯರು ಮೆಸೇಜ್ ಮಾಡಿದ ಸ್ಟೇಟಸ್ಗೆ ರಿಪ್ಲೈ ಆಗಿ, ಒಂದು ಅರ್ಹ ವ್ಯಕ್ತಿಯನ್ನು ಸೂಚಿಸಿದ್ರಿ, ಯೋಗ್ಯತಾ ವ್ಯಕ್ತಿಯನ್ನು ಸೂಚಿಸಿದ್ರಿ ಅಂತ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಂತ ಯೋಗ್ಯತಾ ವ್ಯಕ್ತಿಯನ್ನು ಮಾಡ್ಲಿಕ್ಕೆ ಇವತ್ತು ನಮಗೆ ಯೋಗ ಬಂದಿದೆ. ಕರ್ನಾಟಕ ಜರ್ನಲಿಸ್ಟ್ ಪುತ್ತೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಯೋಗ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಿರಿಯರು ಇದ್ದಾರೆ, ಅವರನ್ನು ಈ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ ಸ್ವಾಗತಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಪತ್ರಿಕಾ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ SLV ಬುಕ್ ಹೌಸ್ ವತಿಯಿಂದ ಲ್ಯಾಪ್ಟಾಪ್ ಬ್ಯಾಗ್ ಅನ್ನ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತದೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ನ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಚಿನ್ಮಯ ಕೃಷ್ಣ ಇವರು ಧನ್ಯವಾದ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮನವಿಯನ್ನ ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನಿತರನ್ನ ಸನ್ಮಾನಿಸಿದಂತ ಹಿರಿಯರಾದಂತ ದಂಡಕಾನ ಸದಾಶಿವರಯ್ಯ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು. ಇವರನ್ನು ಜಯಪ್ರಕಾಶ್ ಅಕ್ಕರೆ ನ್ಯೂಸ್ ನ
ಸಹ ಸಂಪಾದಕರಾಗಿರುವಂತಹ ಜಯಪ್ರಕಾಶ್ ಬದಿನಾರ್ ಸರ್ ಶಾಲು ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಸನ್ಮಾನಿತರಾದಂತ ನರೇಂದ್ರ ರೈ ಅವರ ಹಾಗೂ ಅವರ ಧರ್ಮಪತ್ನಿ ಅವರನ್ನು ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆಗ್ತಾ ಇದೆ. ಇಂಥವರಿಗೆ ನಮ್ಮದು ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ ಅಂತ ಮಾಹಿತಿಯನ್ನ ಪಡೆದು ಅಲ್ಲಿಗಾದ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಇಷ್ಟಪಟ್ಟು ಬಂದಂತ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷರಾದಂತ ಹರೀಶ್ ಬಂಟ್ವಾಳ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಇವರನ್ನು ಶಶಿಧರ ನೆಕ್ಕಿಲಾಡಿ ಸರ್ ಶಾಲು ಹಾಗೂ ಶಾಲನ್ನ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನರೇಂದ್ರ ರೈ ಅವರ ಕುಟುಂಬ ಸದಸ್ಯರಿಗೂ ಅವರ ಮಿತ್ರ ಬಳಗಕ್ಕೂ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಸಕ್ರಿಯ ಸದಸ್ಯರು ಈ ಒಂದು SLV ಬುಕ್ ಹೌಸ್ ವತಿಯಿಂದ ನೀಡಲಾದಂತಹ ಬ್ಯಾಗ್ ಅನ್ನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ.